ಹಲೋ ಗೈಸ್, ವೆಲ್ಕಮ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮತ್ತೆ ಅಕ್ಕ ಮನೆಗೆ ಬಂದಿದ್ದೀನಿ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದೆ ಅಕ್ಕ ಮನೆಗೆ. ಸೊ ಹಾಗೆಯೇ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ವಿಡಿಯೋ ಅಂತ ನೋಡೋಣ. ಹಾಗೆಲ್ಲ ಏನೆಲ್ಲ ತೊಗೋತೀವಿ ಅಥವಾ ಏನು ಕಾರಣಕ್ಕೆ ಅಲ್ಲಿ ಹೋಗಿದ್ವಿ ಅಂತಲೂ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಟೋ ಬುಕ್ ಮಾಡಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ. ಫಸ್ಟು ಅಲ್ಲೇ ಮುಂದ್ಗಡೆ ಬರ್ತಿದ್ದ ಶಾಪಲ್ಲೇ ಒಂದು ಈ ಥರದ್ದು ಚೈನು ಹಾಗೆಯೇ ಸ್ವಲ್ಪ ಆಕ್ಸೆಸರೀಸ್ ಇಷ್ಟ ಆಯಿತು ಅಂತ ತೊಗೊಂಡ್ವಿ. ಹಾಗೆಯೇ ಅಕ್ಕಗೆ ಕ್ಲಾತ್ ಮೆಟೀರಿಯಲ್ ಹುಡ್ಕಕ್ಕೆ ಬಂದಿದ್ದೀವಿ. ಸೊ ಅವ್ರ ಡ್ರೆಸ್ಗೆ ನೋಡೋಣ ಸಿಗುತ್ತಾ ಏನಾಗುತ್ತೆ ಅಂತಲೇ. ಹಾಗೆಯೇ ನಾನೊಂದಷ್ಟು ಡ್ರೆಸ್ನ ಟ್ರಯಲ್ ಮಾಡಿ ನೋಡಿದೆ ಹೇಗಿತ್ತು ಅಂತ. ಸೊ ಆಮೇಲೆ ಬಂದು ಪೊಟ್ಯಾಟೊ ರೋಲ್ ತಿಂದ್ಕೊಂಡು ರಿಟರ್ನ್ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ಎಲ್ಲ ವಿಡಿಯೋ ಮಾಡ್ಕೊತಾ. ಸೊ ಆಟೋ ಬುಕ್ ಮಾಡಿದ್ದೀವಿ, ಹೊರಡ್ಬೇಕೀಗ. ವೆಲ್ಕಮ್ ಟು ದ ವಿಡಿಯೋ. ಸೊ ನಾವು ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ್ದಿದ್ದು. ಹಾಯ್ ಮಾಡಿ ಬಿಂದಿಯಾಗೆ. ಹಾಯ್. ಅಕ್ಕಗೆ ಈ ಡ್ರೆಸ್ದು ಸ್ಲೀವ್ಸ್ ಮ್ಯಾಚಿಂಗು, ಸ್ಲೀವ್ಸ್ ಸ್ವಲ್ಪ ತುಂಡ ಆಯಿತು ಅಂತ ಹೇಳ್ಬಿಟ್ಟು ಅಕ್ಕ ಅದ್ರದ್ದು ಬಟ್ಟೆ ನೋಡೋಣ ಅಂತೇಳಿ ಕರ್ಕೊಂಡೋದ್ರು. ಆದರೆ ಅದು ಸಿಗಲಿಲ್ಲ. ಆ ಥರದ್ದೇ ಸೇಮ್ ಏನಂತಾರೆ ಕ್ಲಾತ್ ಸಿಗಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಾಗೆ ಓಡಾಡಿಕೊಂಡು ಇದೊಂದು ಚೈನ್ ತೊಗೊಂಡೆ, ನೋಡಿ ಹೇಗಿದೆ. ಸೊ ಹಾಗೇ ಅಕ್ಕ ಒಂದು ಪ್ಯಾಂಟ್ ತೊಗೊಂಡು, ಪ್ಯಾಂಟ್ ತೊಗೊಂಡು, ಒಂದು ಪೇರ್ ಸ್ಲಿಪ್ಪರ್ ತೊಗೊಂಡು, ಆ್ಯಕ್ಚುಲಿ ಅಕ್ಕದು ಚೆನ್ನಾಗಿದೆ. ಆಮೇಲೆ ಹಾಗೆ ಒಂದು ನನಗೊಂದು ಈ ಕಲರ್ದು ಜೀನ್ಸ್ ಸ್ವಲ್ಪ ಹಾಳಾಗಿತ್ತು ನಂದು. ಸೊ ಹಾಗಾಗಿ ಈ ಕಲರ್ದು ಒಂದು ಜೀನ್ಸ್ ತೊಗೊಂಡೆ. ಹಾಗೆಯೇ ಇದೊಂದು ತೊಗೊಂಡೆ, ಒಂದು ಪುಟಾಣಿ ಸೈಜ್. ನನ್ನ ಸೈಜ್ ಸಿಗಲ್ಲ, ರೇರು. ಸೊ ಇದು ಸಿಗುತ್ತೆ ಅನ್ನೋ ಅಂತ ಹೇಳಿ, ಸಿಕ್ಕಿರುವಾಗ ಹಾಕ್ಬಿಡೋದು ಅಂತ ಹೇಳಿ ತೊಗೊಂಡೆ. ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದು ಬ್ಲಾಗ್ ಆಗಿತ್ತು. ಸೊ ಹೀಗೇ ನೋಡೋಣ. ಆದರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಥವಾ ನಾಳೆದು ಕಂಟಿನ್ಯೂ ಮಾಡಿ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನ ಅಥವಾ ಇದರಲ್ಲೇ ಎಂಡ್ ಮಾಡ್ತೀನ ಗೊತ್ತಿಲ್ಲ, ನೋಡೋಣ. ಸ್ಟೇ ಟ್ಯೂನ್ಡ್. ಹಲೋ ಗೈಸ್, ವೆಲ್ಕಮ್ ಟು ನೆಕ್ಸ್ಟ್ ಡೇ ವಿಡಿಯೋ. ಇದು ನೆನ್ನೆ ವಿಡಿಯೋ ಅಷ್ಟೇ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆನ್ನೆ ವಿಡಿಯೋ. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ನಾನು ರೆಡಿ ಆಗಿದ್ದೀನಿ SP ರೋಡ್ಗೆ ಹೋಗೋಣ ಅಂತ ಹೇಳಿ. ಸೊ ಸ್ವಲ್ಪ ಕೆಲಸ ಇದೆ, ಹಾಗೆಯೇ ಎಲ್ಲಾದರೂ ಹೋಗೋಣ ಹೊರಗಡೆ ಅಂತ ಹೇಳ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಬರುತ್ತೆ ಅಂತ ನೋಡ್ತಾ ಇರಿ. ಅಕ್ಕ, ನಾನು, ಅಕ್ಕನ ಮಕ್ಕಳು, ಪಾಪು, ಅಣ್ಣ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸ್ಟೇ ಟ್ಯೂನ್. ಹೇ ಹಲೋ ಗೈಸ್, ಪ್ಲ್ಯಾನ್ ಚೇಂಜ್ ಆಗಿದೆ. SP ರೋಡ್ಗೆ ಹೋಗ್ತಾ ಇಲ್ಲ, ನಾವು ಎಲಿಮೆಂಟ್ಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಸ್ವಲ್ಪ ಒಂದು ಕಡೆ ಅಪಾರ್ಟ್ಮೆಂಟ್ಸ್ ಕೂಡ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಎಲಿಮೆಂಟ್ಸ್ ಮಾಲ್ಗೆ ಹೋಗ್ತೀವ ಅಥವಾ ಅಪಾರ್ಟ್ಮೆಂಟ್ ನೋಡೋಕ್ಕೆ ಹೋಗ್ತೀವ ಗೊತ್ತಿಲ್ಲ, ನೋಡ್ತೀವಿ. ಇನ್ನೊಬ್ಬರು ಅಕ್ಕ ಮನೆಗೆ ಬಂದಿದ್ವಿ, ಹಂಗೆ ಅವ್ರನ್ನೂ ಸಹ ಕರ್ಕೊಂಡು ಹೋಗೋಣ ಅಂತ. ಸೊ ಅವ್ರ ಮನೆ ನೋಡ್ತಾ ಇದ್ದೀವಿ, ಮೇಲೆಲ್ಲ ಹೆಂಗಿದೆ ಅವ್ರ ಮನೆ ಅಂತ ನೋಡ್ತಾ ಇದ್ದೀವಿ. ಹಾಯ್. ಸೊ ಈಗ ಅಕ್ಕ ಮನೆಯಿಂದ ವಾಪಸ್ ಅಪಾರ್ಟ್ಮೆಂಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಒಂದು ಕಡೆ ಅಪಾರ್ಟ್ಮೆಂಟ್ ನೋಡಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ಅಕ್ಕ ಅವರು.
ಅವ್ರಿಗೇನು ಅಷ್ಟು ಇಷ್ಟ ಆಗ್ತಾ ಇಲ್ಲ, ನೋಡೋಣ ಅಂದರು. ಇದು ಒಂದು ಮನೆ ನೋಡಕ್ಕೆ ಬಂದಿದ್ದೀವಿ ಗೈಸ್. ನೋಡಿ ಇದೆ ಬಿಲ್ಡಿಂಗು. 200 ಸ್ಕ್ವೇರ್ ಫೀಟು ಒಂದು ಒಳಗಡೆ ಹೋದಾಗ ತೋರಿಸ್ತೀವಿ. ಇದೇ ಮನೆ, ಕಬೋರ್ಡ್ಸು. ಡಬಲ್ ಬೆಡ್ರೂಮ್. ಒಂದೆರಡು ಅಪಾರ್ಟ್ಮೆಂಟು ಹಾಗೆಯೇ ಒಂದೆರಡು ಮನೆಗಳನ್ನೂ ಸಹ ನೋಡಿಕೊಂಡು ನಾವು ಫೈನಲಿ ಮಾಲಿಗೆ ಬಂದಿದ್ದೀವಿ, ಎಲಿಮೆಂಟ್ಸ್ ಮಾಲ್ಗೆ. ಅಲ್ಲಿ ಒಂದೆರಡು ಕಡೆ ಶಾಪಿಂಗ್ ಮಾಡಿಕೊಂಡು ಹಾಗೆಯೇ KFCನೂ ಸಹ ತಿಂದ್ಕೊಂಡು ಊಟದ ಟೈಮ್ ಆಗಿತ್ತು. ನಮಗೆ ಗೊತ್ತೇ ಆಗಿಲ್ಲ, ಗೇಮ್ಸ್ ಆಡಿಕೊಂಡು ಮನೆ ನೋಡೋಕ್ಕೆ ಹೋಗಿದ್ದು ಟೈಮ್ ಹೆಂಗೆ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ. ಸೊ ಹಂಗೆ ವಾಪಸ್ಸು ರಿಟರ್ನ್ ಬರ್ತಾ ಅಲ್ಲೇ ಕಮ್ಮನಹಳ್ಳಿಗೆ ಹೋಗಿ ಡಿನ್ನರ್ ಮುಗಿಸ್ಕೊ ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಹಾಗೇ ಹೋಗಿ ಊಟ ಮಾಡಿಕೊಂಡು ಬಂದು ಸುಸ್ತಾಗಿತ್ತು ಅಂತ ಹೇಳಿ ಬೇಗ ಮಲ್ಕೊಬಿಟ್ಟು ಸೊ ಕಮ್ಮನಹಳ್ಳಿಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಅಲ್ಲ, ಅದರದ್ದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿತ್ತು. ಸೊ ಊಟ ಮಾಡಿಕೊಂಡು ಮಲ್ಕೊಬಿಟ್ವಿ. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಾಲಲ್ಲಿ ಏನು ತಗೊಂಡೆ ಅಂತ ತೋರಿಸ್ಲಿಲ್ಲ. ಸೊ ಈಗ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ಅಣ್ಣ ಒಂದು ಟೀ ಶರ್ಟ್ ತೊಗೊಂಡ್ರು. ಸೊ ಹಾಗೆಯೇ ಪಾಪು ಒಂದು ಪರ್ಫ್ಯೂಮ್ ತೊಗೊಂಡ್ಲು ಅನಿಸುತ್ತೆ ಅಷ್ಟೇ. ನಾನು ಇದೊಂದು ಕ್ಯೂಟಾಗಿರೋ ಇಯರ್ ಕಫ್ ಅಂತಾರೆ, ಇದನ್ನು ಏನಂತಾರೆ ಗೊತ್ತಿಲ್ಲ. ಸೊ ಇದು ತಗೊಂಡೆ. ಹಾಗೆಯೇ ಪ್ಯಾಂಟಲೂನ್ಸಲ್ಲಿ ಒಂದು ಟೀ ಶರ್ಟ್ ತೊಗೊಂಡೆ. ಸೊ ಇಷ್ಟೇ ತೊಗೊಂಡಿದ್ದು. ಹಾಗೆಯೇ ಸುತ್ತಾಡಿಕೊಂಡು ಬಂದ್ವಿ, ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಕೊಂಡು. ಸೊ ಇದಾಗಿತ್ತು 3 ಡೇಸ್ದು ಬ್ಲಾಗ್ನ ಕಂಟಿನ್ಯೂ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಹೇಗನ್ನಿಸ್ತು ಪುಟಾಣಿ ಬ್ಲಾಗ್ ಇದು. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.